ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾಸ್ ಪಾರೋಲಾಗ್. ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ನನ್ನ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಆದಷ್ಟು ಶೇರ್ ಮಾಡಿ ಹೇಗಿದೆ ಅಂತ ಹೇಳಿ ಹಾಗೆ ನಾನು ಬ್ಲಿಂಕಿಟ್ಟಲ್ಲಿ ಆರ್ಡ್ರ್ ಮಾಡಬೇಕಾದ್ರೆ ನಮ್ಮ ಮನೆಗೆ ಎಲ್ಲ ಐಟಮ್ಗಳು ಸಿಕ್ಬಿಡುತ್ತೆ. ನಾವೇನು ಅಲ್ಲಿಗೆ ಶಾಪಿಂಗಿಗೆ ಹೋಗಬೇಕು ಅಂತಿಲ್ಲ. ಹಾಗೆ ಆರ್ಡ್ರ್ ಮಾಡಬೇಕಾದ್ರೆ ನೆಲ್ಲಿಕಾಯಿ ನೆನಪಾಯಿತು. ಯಾಕೆ ಅಂತ ಹೇಳಿದ್ರೆ ನನ್ನ ಹೇರು ತುಂಬ ಲಾಂಗ್ ಇದ್ದು ಕೂಡ, ಆದರೆ ಇವಾಗ ತುಂಬ ಹೇರ್ ಫಾಲ್ ಆಗ್ತಾಯಿದೆ, ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಅದ್ರ ಬಗ್ಗೆ ಕಾಳಜಿನೂ ವಹಿಸಿರಲಿಲ್ಲ ನಾನು ಕೂದಲು ಬಗ್ಗೆ. ನೋಡೋಣ, ಹೇರ್ ಫಾಲ್ ಆಗೋದಕ್ಕೆ ನಾವು ಟ್ಯಾಬ್ಲೆಟ್ ತಿನ್ನೋದ್ರಿಂದ ಪರಿಹಾರ ಆಗಲ್ಲ. ನಮ್ಮ ಆಹಾರದಲ್ಲೇ ನಾವು ಏನಾದರೂ ಕಂಡುಕೊಳ್ಬೇಕು. ಹಾಗಾಗಿ ನೈಸರ್ಗಿಕವಾಗಿ ಏನೆಲ್ಲ ಆಹಾರಗಳಿದಾವೋ ಅದನ್ನೆಲ್ಲ ತಿನ್ನಬೇಕು. ಹಾಗೆ ನಾನು ನೆಲ್ಲಿಕಾಯಿನ ತೊಗೊಂಡೆ. ಇದರಿಂದ ಏನಾದರೂ ಮಾಡಿ ಇಟ್ಕೊಂಡು ತಿನ್ನೋಣ ಅಂತ ಹೇಳಿ. ನೆಲ್ಲಿಕಾಯಿ ತಿನ್ನೋದ್ರಿಂದ ವಿಟಮಿನ್ ಸಿ ಇರೋದ್ರಿಂದ, ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಉಪಯೋಗವಂತ ಇವು ಸಿಗುತ್ತೆ. ನಮ್ಮ ಚರ್ಮದ ಕಾಂತಿನೂ ಹೆಚ್ಚು ಮಾಡುತ್ತೆ, ಸುಕ್ಕುಗಟ್ಟದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಆದಷ್ಟು ಕೂದಲುಗಳಿಗೆ ತುಂಬ ಒಳ್ಳೆಯದು ನೆಲ್ಲಿಕಾಯಿ. ಹಿರಿಯರ ಕಾಲದಿಂದನೂ ಹೇಳ್ತಾರೆ, ಒಂದು ನೆಲ್ಲಿಕಾಯು 10 ಟ್ಯಾಬ್ಲೆಟ್ಸಿಗೆ ಸಮ ಅಂತ ಹೇಳಿ. ಹಾಗಾಗಿ ನಾನು ಇದರಲ್ಲಿ ಏನಾದರೂ ಲೇಹ ಮಾಡಿಕೊಳ್ಳೋಣ ಅಂತ ಹೇಳಿ ನೆಲ್ಲಿಕಾಯಿನ ಬೇಯಿಸಿಟ್ಕೊಂಡಿದ್ದೆ. ಬೇಯಿಸಿ ಅದರಲ್ಲಿರೋ ಬೀಜನ ತೆಗೆದು, ಅದಾದಮೇಲೆ ಚಕ್ಕೆ, ಲವಂಗ ಎಲ್ಲದನ್ನು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಹಾಗೆ ಬೆಲ್ಲನ ಸ್ವಲ್ಪ ಪಾಕ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಬೆಲ್ಲದ ಪಾಕ ಮಾಡಿಟ್ಕೊಂಡು ಬೆಲ್ಲದ ನೀರನ್ನು ಕಾಯಕ್ಕಿಟ್ಟು, ಅದಾದಮೇಲೆ ಪೇಸ್ಟ್ ಮಾಡಿಟ್ಕೊಂಡಿರೋ ನೆಲ್ಲಿಕಾಯಿ, ಚಕ್ಕೆ, ಲವಂಗ ಎಲ್ಲದನ್ನು ನಾವು ಆ ಪಾನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಲೇಟ್ ನೈಟ್ ಮಾಡಿಟ್ಟೆ. ಇದನ್ನು ಮಾಡಿಟ್ಕೊಂಡ್ರೆ ಫ್ರೀ ಟೈಮಲ್ಲಿ ತಿನ್ನೋದಕ್ಕಾಗುತ್ತೆ ಅಂತ ಹೇಳಿ ಸ್ವಲ್ಪ ಟೈಮ್ ತಗೊಳ್ತು. ಅದಕ್ಕೆ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಬೆಲ್ಲದ ನೀರು ಕಾಯ್ತಾ ಇದೆ. ಅದಾದಮೇಲೆ ಈ ಥರ ಆಗ್ತಾಯಿದೆ. ಸ್ವಲ್ಪ ಒಂದೇಳೆ ಇದು ಬರೋವರೆಗೂ ಮಾಡಬೇಕು. ಸ್ವಲ್ಪ ಟೈಮ್ ತಗೊಳ್ತು. ಇದು ನೈಟ್ ಮಾಡ್ತಾಯಿದ್ದೆ. ಯಾಕೆಂತ ಹೇಳಿದ್ರೆ ನನಗೆ ತುಂಬ ಹೇರ್ ಫಾಲ್ ಆಗ್ತಾಯಿದೆ. ಹಾಗಾಗಿ ನೆಲ್ಲಿಕಾಯಿನ ಫ್ರೀ ಇದ್ದಾಗ ಏನಾದರೂ ಮಾಡಿಟ್ಕೊಂಡ್ರೆ, ನೆಲ್ಲಿಕಾಯಿ ಬೇರೆ ಬೇರೆ ಥರ ಅಡುಗೆನೂ ಮಾಡ್ಕೊಳ್ಬೋದು. ನಾನು ಕ್ಯಾಂಡಿನ ತೊಗೊಳ್ತಾ ಇದ್ದೆ ಯಾವಾಗಲೂ. ಈ ಥರ ಆಯಿತು ಲಾಸ್ಟಿಗೆ. ನಾನೊಂದು ಬಾಕ್ಸಲ್ಲಿ ತೆಗ್ದಿಡೋಣ ಅಂತ ಹೇಳಿ ಮಾಡಿಕೊಂಡೆ. ನೆಲ್ಲಿಕಾಯಿ ಲೇಹನ ಈ ರೀತಿಯಾಗಿ ಬಂತು. ನಾನು ಪೇಸ್ಟ್ ಮಾಡಿರೋದ್ರಿಂದ ಈ ಥರ ಬಂತು. ರುಬ್ಕೊಂಡು ಮಾಡ್ಕೊಳ್ಬೋದು. ನೆಲ್ಲಿಕಾಯಲ್ಲಿ ನಾನು ಯಾವಾಗ ನೆಲ್ಲಿಕಾಯಿ ಕ್ಯಾಂಡಿನ ತಿಂತಾಯಿರ್ತೀನಿ, ಒಂದು ಪ್ಯಾಕೆಟ್ ತರಿಸ್ಕೊಂಡು. ಆದರೆ ಈ ಸರಿ ಇದನ್ನು ಮಾಡಿಟ್ಕೊಂಡು ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಳ್ಳೋಣ. ಕೆಲಸದಿಂದ ಬಂದಾದಮೇಲೆ ಸ್ವಲ್ಪ ಸ್ವಲ್ಪ ಡೈಲಿ ತಿನ್ನೋಣ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ಜೀರ್ಣಶಕ್ತಿನೂ ಆಗುತ್ತೆ, ಚೆನ್ನಾಗಿ ಕೂಡ ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಿ ಮಾಡಿಕೊಂಡೆ. ಹಾಗೆ ನಾನು ಏನೂ ತಿನ್ನೋದಕ್ಕಿಲ್ಲ ಅಂತ ಹೇಳಿದ್ರೆ ನೆಲ್ಲಿಕಾಯಿ ತಂದಿದ್ದೆ, ಅದರದ್ದು ಲೇಹ ಮಾಡಬೇಕು ಅಂತೇಳಿ ಮಾಡಿದೆ. ಬಟ್ ನೆಕ್ಸ್ಟ್ ಡೇ ತಿಂತಾಯಿದ್ದೀನಿ. ನೈಟ್ ಮಾಡಿ ಇಟ್ಟಿದ್ದೆ. ಬಟ್ ಚೆನ್ನಾಗಿದೆ. ಬಟ್ ಇದನ್ನು ತಿಂದಮೇಲೆ ಹೇರ್ ಫಾಲ್ ಕಡಿಮೆ ಆಗುತ್ತೆ ನೆಲ್ಲಿಕಾಯಿ ತಿನ್ನೋದ್ರಿಂದ. ಅಂದರೆ ಬರೀ ನೆಲ್ಲಿಕಾಯಿ ತಿಂದರೆ ಸ್ವಲ್ಪ ಇದು ಆಗ್ಬೋದು. ಅದು ಈ ಥರ ಮಾಡಿಟ್ಕೊಂಡ್ರೆ ಆರಾಮಾಗಿ ಫ್ರೀ ಇದ್ದಾಗ ತಿನ್ಬೋದು, ಚೆನ್ನಾಗಿರುತ್ತೆ. ಹುಳಿ ಸ್ವೀಟ್ ಚೆನ್ನಾಗಿದೆ, ತುಂಬ ಒಳ್ಳೆಯದಿದು. ಚೆನ್ನಾಗಿದೆ, ಕಟ್ಟಕ್ಕೆ ಬೆಟ್ಟ. ನೈಟ್ ಮಾಡಿಟ್ಟಿದ್ದೆ. ಇಟ್ಕೊಳ್ಳಿ, ಡಬ್ಬಿಲಿ ಇಟ್ಕೊಂಡ್ರೆ ಬೇಕಾದಾಗ ತಿನ್ಬೋದು. ವಾವ್, ಸೂಪರ್.
ಹಾಗೆ ಈ ಥರ ನೆಲ್ಲಿಕಾಯಿಂದ ಮಾಡೋವಂಥ ಅಡುಗೆಗಳು ಲೇಹ ಆಗಿರ್ಬೋದು, ಕ್ಯಾಂಡಿ ಆಗಿರ್ಬೋದು, ಪ್ರತಿಯೊಂದು ಐಟಮನ್ನು ನಾವು ಮಾಡಿ ಮಕ್ಕಳುಗಳಿಗೆ ಕೊಡೋದ್ರಿಂದ ಅಥವಾ ನಾವು ದೊಡ್ಡವ್ರು ಸೇವನೆ ಮಾಡೋದ್ರಿಂದ ರಕ್ತದೊತ್ತಡ ಆಗಿರ್ಬೋದು, ಶುಗರ್ ಲೆವೆಲ್ ಕಡಿಮೆ ಆಗೋಂಥದ್ದಾಗಿರ್ಬೋದು, ಚರ್ಮಕಾಂತಿಗೆ, ಕೂದಲಿಗೆ ಟೋಟಲಿ ಇದರಿಂದ ತುಂಬ ರಾಮಬಾಣಗಳಿದ್ದಾವೆ ಏನು ನೆಲ್ಲಿಕಾಯಿಂದ. ಹಾಗಾಗಿ ಸುಮ್ಮನೆ ಅದು ಇದು ನಾವು ಕುರುಕುರೆ ಅದು ಇದು ತಂದು ಮನೇಲಿ ಇಟ್ಕೊಂಡು, ನಾನಂತೂ ಚಿಪ್ಸು ಎಲ್ಲ ತಿಂತಿರ್ತೀನಿ. ಅದ್ರ ಬದಲಾಗಿ ಈ ಥರದ್ದು ಒಂದು ಐಟಮ್ ಮಾಡಿ ಇಟ್ಕೊಂಡ್ರೆ ಡೈಲಿ ಒಂದು ಸ್ವಲ್ಪ ತಿನ್ಬೋದು. ಹಾಗೆ ಮನೇಲಿ ಏನೂ ತಿನ್ನೋಕ್ಕಿಲ್ಲ ಅಂದರೆ ಈ ಥರ ಮಾಡಿಟ್ಕೊಂಡ್ರೆ ಅದು ಇದು ತಿನ್ನೋ ಬದಲು ಇದು ತಿಂದರೆ ಒಳ್ಳೇದು. ಈ ಥರ ಮಕ್ಕಳುಗಳಿಗೆ ಡಬ್ಬಿಲಿ ಮಾಡಿಟ್ರೆ ಸ್ಕೂಲಿಂದ ಬಂದಮೇಲೆ ಅಥವಾ ಫ್ರೀ ಟೈಮಲ್ಲಿ, ನನಗಂತೂ ಏನಾದರೂ ತಿಂತಾನೆ ಇರಬೇಕು. ತಿನ್ನೋಕೆ ಒಂದು ಇದ್ಬಿಟ್ರೆ, ತಿನ್ನೋಕ್ಕಿಲ್ಲ ಅಂದರೆ ಟೆನ್ಷನ್ ಶುರು ಆಗ್ಬಿಡುತ್ತೆ. ಮಕ್ಕಳುಗಳಿಗೆ ಇದನ್ನು ತಿನ್ನಿಸೋದ್ರಿಂದ ನೆಲ್ಲಿಕಾಯಿ ಸ್ಕಿನ್ನಿಗೆ, ಹೇರ್ಗೆ ಹೆಲ್ದಿ ಇದು. ಟ್ರೈ ಮಾಡಿ, ಚೆನ್ನಾಗಿದೆ. ಹಾಗೆ ಮೀಶೋದಲ್ಲಿ ನಮ್ಮ ಪಾಪದು ಬರ್ಡೇ ಇದೆ ನೆಕ್ಸ್ಟ್ ಆಗಸ್ಟ್ ಮಂತಲ್ಲಿ. ಈಗಲೇ ಬೈ ಮಾಡಿಟ್ಕೊಂಡಿದ್ದೀನಿ. ಯಾವಾಗಲೂ ಪ್ಲ್ಯಾನ್ ಆಗಿರಬೇಕು. ಏನೇ ಒಂದು ಮಾಡಿದ್ರು ನಾನು ಯಾವಾಗಲೂ ಹೇಳ್ತೀನಿ, ಏನೇ ವಿಷಯಕ್ಕಾಗಿ ಮುನ್ಸೂಚನಾಗಿ ಮುಂದಾಲೋಚನೆ ಮಾಡಬೇಕು. ಹಾಗೆ ಗಿಫ್ಟ್ ಪರ್ಪಸ್ಸಿಗೆ ಒಂದು 2 ಡ್ರೆಸ್ ಆರ್ಡರ್ ಮಾಡಿದ್ದೀನಿ. ಸೂಪರ್ ಆಗಿದೆ ಮೀಶೋದಲ್ಲಿ ಗಂಡು ಮಕ್ಕಳಿಗೆ. ಹಾಂ, 1 ವರ್ಷದ ಪಾಪುಗೆ. ಇದೇ ಕಲರ್ ಬೇಕು ಅಂತ ಹುಡುಕಿ ಅದು ಮಾಡಿದ್ದೀನಿ. ಅವರೊಂದು ಸ್ಟಿಕ್ಕರ್ ಕೂಡ ಕೊಟ್ಟಿದ್ದಾರೆ, ಏನಂದರೆ ರೈಟಿಂಗ್ ಮಾಡಿ ಅಂತ, ಗಿಫ್ಟ್ ವೋಚರ್ ಮೀಶೋದಲ್ಲಿ. ಇದು ನಮ್ಮ ಪಾಪನ ಬರ್ಡೇದು. ಮಕ್ಕಳಿಗೆ ಚೆನ್ನಾಗಿರೋದು. ಇದು ಹಾಕೋದಕ್ಕೆ ಈ ಥರ ಬೇಕು ಅಂತ ಹೇಳಿ ಮಾಡಿದ್ದೀನಿ. ಇದು ಪ್ಯಾಂಟು, ಇದು ಕೋಟು ಚೆನ್ನಾಗಿದೆ. ಇದು ಕೋಟು, ಇದು ವೈಟ್ ಶರ್ಟ್, ಕಾಂಬಿನೇಷನ್ ಚೆನ್ನಾಗಿದೆ. ಸೂಪರ್ ಆಗಿದೆ ಕಲರ್. ಇದು ಇಲ್ಲಿ ಹಾಕ್ಕೊಳ್ಳೋಕ್ಕೆ ಟೈ ಶರ್ಟ್ ನೋಡಿ ಚೆನ್ನಾಗಿದೆ. ಇದೇ ಬೇಕು ಕಲರ್ ಅಂತ ಹೇಳಿ ಹುಡುಕ್ಬಿಟ್ಟು, ಅಂದರೆ ತುಂಬ ಪೇಷನ್ಸಾಗಿ ಕುತ್ಕೊಂಡು ಹುಡುಕಬೇಕು. ತುಂಬ ಹುಡುಕಿ ಅದಾದಮೇಲೆ ಸಿಗುತ್ತೆ. ಹೇಗೂ ಹುಡುಕಿ ತೊಗೊಳೋದಿಲ್ಲ. ನಮ್ಮ ಪಾಪದು ಬರ್ಡೇ ಗಿಫ್ಟ್. ಇದಕ್ಕೆ ಕೋಟು ಹಾಕ್ಕೊಂಡ್ರೆ ಎಷ್ಟು ಮಸ್ತಾಗಿರುತ್ತೆ ಕಾಂಬಿನೇಷನ್ನು. ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಬರ್ಡೇ ಔಟ್ಫಿಟ್ ಇದು ಮೀಶೋದಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ. ಮೀಶೋದಲ್ಲಿ ಕೂಡ ವಿಡಿಯೋ ಮಾಡಿರ್ತೀನಿ ಇದೇ ಬಟ್ಟೆದು. ಯಾರಾದರೂ ಬೇಕು ಅನ್ನೋರು
ಲಿಂಕ್ ಅಂತ ಕಮೆಂಟ್ ಮಾಡಿಬಿಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ ಬಟ್ಟೆ ಚೆನ್ನಾಗಿದೆ, ಮಕ್ಕಳಿಗೆ ಸೂಪರಾಗಿದೆ ಮಾತ್ರ. ಕಲರು ಕಾಂಬಿನೇಷನ್ ಚೆನ್ನಾಗಿದೆ, ಕಡಿಮೆ ಪ್ರೈಸಲ್ಲಿ ನಮ್ಮ ಸಾಮಾನ್ಯ ಜನರಿಗೆ ಬೇಕಾದಂಥ ಬಟ್ಟೆಗಳು. ಚೆನ್ನಾಗಿ ಕೂಡ ಇದೆ ನೋಡಿ, ಸೂಪರ್ ಡ್ರೆಸ್. ಕೋಟ್ ನೋಡಿ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು.